Hello students, welcome back. In this video I am solving problem on consignment account in financial accounting for BCom second semester students. Let us go through the problem. This problem is based on the consignment account on cost price method. We have two methods in solving the problem. One is invoice price method, another is cost price method. Cost price method ಅಂತಂದ್ರೆ ಪ್ಯೂರ್ಲಿ ಕಾಸ್ಟ್ ಕೊಟ್ಟಿರ್ತಾರೆ. ಇದರೊಳಗೆ ಕನ್ಸೈನರ್ನ ಪ್ರಾಫಿಟ್ ಇನ್ವಾಲ್ವ್ ಆಗಿರಂಗಿಲ್ಲ, ಇನ್ಕ್ಲೂಡ್ ಆಗಿರಂಗಿಲ್ಲ. ಇನ್ವಾಯ್ಸ್ ಪ್ರೈಸ್ ಅಂತಂದ್ರೆ ಕನ್ಸೈನರ್ ತನ್ನ ಪ್ರಾಫಿಟ್ ಆ್ಯಡ್ ಮಾಡ್ಕೊಂಡು ಕೊಟ್ಟಿರ್ತಾನಲ್ಲೇ. ಈ ಪ್ರಾಬ್ಲಮ್ ಏನೈತಿ ಕಾಸ್ಟ್ ಪ್ರೈಸ್ ಮೆಥಡ್ ಒಳಗೈತಿ. ಲೆಟ್ ಅಸ್ ಗೋ ಥ್ರೂ ದ ಪ್ರಾಬ್ಲಮ್. X of Bombay consigned 200 radios at rupees 400 each to Y of Calcutta. ಫಸ್ಟ್ ಈ ಲೈನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಕನ್ಸೈನರ್ ಯಾರದನ ಎಕ್ಸ್ ಆಫ್ ಬಾಂಬೆ. ಓಕೆ, ಕನ್ಸೈನಿ ಯಾರದಾರ ವೈ ಆಫ್ ಕಲ್ಕತ್ತಾ. ಕನ್ಸೈನರ್ ಎಕ್ಸ್ ಅದನ, ಕನ್ಸೈನಿ ವೈ ಅದನ. ಕನ್ಸೈನ್ಮೆಂಟ್ ಎಷ್ಟಕ್ಕೈತಿ 200 ರೇಡಿಯೋಸ್ at the rate of 400 each. ಅಂದ್ರೆ ಕನ್ಸೈನ್ಮೆಂಟ್ ಎಷ್ಟಕ್ಕೈತಿ 200 into 400 80,000 rupees ಇದ್ದ ಕನ್ಸೈನ್ಮೆಂಟ್ ಆಗೈತಿ ಇದಲ್ಲೇ. ಓಕೆ, ಸೊ ಜರ್ನಲ್ ಎಂಟ್ರಿ ಏನು ಬರತ್ತಿಲ್ಲೇ, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂಥೇಳಿ ಬರೀತೀರಿ ನೀವಿಲ್ಲಿ. ಇದಕ್ಕೆ ಜರ್ನಲ್ ಎಂಟ್ರಿ. ಓಕೆ, ನೆಕ್ಸ್ಟ್ ಲೈನ್. ಆ್ಯಂಡ್ paid for packing and forwarding charges rupees 400, freight 1000 and insurance 600. ಕನ್ಸೈನರ್ ಏನದನಲ್ಲ, ಎಕ್ಸ್ ಏನದನಲ್ಲ, ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ಸನ್ನು ಮಾಡೋಣ. ಪ್ಯಾಕಿಂಗ್ ಆ್ಯಂಡ್ ಫಾರ್ವರ್ಡಿಂಗ್ 400 ಐತಿ, ಫ್ರೈಟ್ 1000 ಐತಿ, ಮತ್ತು ಇನ್ಶೂರೆನ್ಸ್ 600 ಐತಿ. ಓಕೆ, ಈ ಹೊತ್ನಾಗ ಇದನ್ನು ಕನ್ಸೈನ್ಮೆಂಟ್ ಅಕೌಂಟಿಗೆ ಟು ಕ್ಯಾಶ್ ಅಂಥೇಳಿ ಎಕ್ಸ್ಪೆನ್ಸಸ್ ಹಾಕ್ತೀರಿ ನೀವು. ಇವನ್ನ ಇಷ್ಟೂ ಇದು ಕನ್ಸೈನರ್ನ ಎಕ್ಸ್ಪೆನ್ಸಸ್ ಐತಿ. ಓಕೆ, ಕನ್ಸೈನರ್ನ ಎಕ್ಸ್ಪೆನ್ಸಸ್ ಇದ್ದು ಹೊತ್ನಾಗ ನೀವು ಕ್ಯಾಶ್ಲೆ ಕೊಟ್ಟಿದ್ರಿ ಕ್ಯಾಶ್ ಅಂತ ಹಾಕಾಕತ್ತೀರಿ, ಬ್ಯಾಂಕ್ಲೆ ಕೊಟ್ಟಿದ್ರಿ ಬ್ಯಾಂಕ್ ಅಂತ ಹಾಕಾಕತ್ತೀರಿ. ಓಕೆ, ಯಾಕಂತಂದ್ರೆ ಇಲ್ಲಿ ಕನ್ಫ್ಯೂಷನ್ ಏನಾಗ್ತೈತಿ ಅಂತಂದ್ರೆ, ಯಾವಾಗ ಎಕ್ಸ್ಪೆನ್ಸಸ್ ಬೋರ್ನ್ ಬೈ ದ ಕನ್ಸೈನಿ ಆಲ್ಸೋ ಈಸ್ ಡೆಬಿಟೆಡ್ ಟು ದ ಕನ್ಸೈನ್ಮೆಂಟ್ ಅಕೌಂಟಿಗೆ ನಾವು ಕನ್ಸೈನಿ ಏನು ಎಕ್ಸ್ಪೆನ್ಸಸ್ ಬೇರ್ ಮಾಡ್ಯಾನಲ್ಲ ಅದನ್ನು ನಾವು ಕನ್ಸೈನರ್ ಪೇ ಬ್ಯಾಕ್ ಮಾಡಬೇಕಾಗಿರ್ತೈತಿ. ಸೊ ಅದನ್ನು ಏನೈತಿ ಅಂತಂದ್ರೆ ಕನ್ಸೈನರ್ನ ಎಕ್ಸ್ಪೆನ್ಸಸ್ ಅಂತೇಳಿ ಕನ್ಸೈನ್ಮೆಂಟ್ ಅಕೌಂಟಿಗೆ ಡೆಬಿಟ್ ಹಾಕಿರ್ತೇವೆ ನಾವಲ್ಲೇ. ಆ ಹೊತ್ನಾಗ ಗದ್ದಲ ಹಿಡಿಸ್ಕೊತೀರಿ, ನೀವು ಕನ್ಫ್ಯೂಸ್ ಮಾಡ್ಕೊತೀರಿ. ಅದಕ್ಕೆ ಕ್ಲಿಯರಾಗಿ ತಿಳ್ಕೊರಿಲ್ಲಿ. ಇದೇನು 400 1000 ಮತ್ತು 600 ಐತಲ್ಲ, ದಿಸ್ ಎಕ್ಸ್ಪೆನ್ಸಸ್ ಈಸ್ ಇನ್ಕರ್ಡ್ ಬೈ ಕನ್ಸೈನರ್, ದಟ್ ಈಸ್ ಎಕ್ಸ್ ಆಫ್ ಬಾಂಬೆ. ಆ ಹೊತ್ನಾಗ ಜರ್ನಲ್ ಎಂಟ್ರಿ ಏನು ಬರಾಕತ್ತೈತಿ, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಂಥೇಳಿ ಬರ್ತೈತಿ. ಅಂದ್ರೆ ಕನ್ಸೈನ್ಮೆಂಟ್ ಅಕೌಂಟಿಗೆ ಡೆಬಿಟ್ ಸೈಡ್ ಬರೆಯಾಕ್ತೀವಿ ರೀ ಇವನ್ನ ಎಕ್ಸ್ಪೆನ್ಸಸ್. ಓಕೆ, ನೆಕ್ಸ್ಟ್ ಲೈನ್. ಎಕ್ಸ್ ಡ್ರೂ 3 months ಬಿಲ್ ಫಾರ್ rupees 6000 ಆನ್ ವೈ. ಬಿಲ್ ಡ್ರಾ ಮಾಡ್ಯಾರ ಅಂತಂದ ಮೇಲೆ ಏನಾಗ್ತೈತಿ ಅಂತಂದ್ರೆ, ಇಲ್ಲಿ ಯಾವಾಗ ನೀವು ಕ್ಯಾಶ್ ಅದು ಕೊಟ್ಟಿರ್ತಿರಲ್ಲ ಕನ್ಸೈನಿ ಅಕೌಂಟಿಗೆ ಇದಾಗತ್ತಿದೆ, ಇಲ್ಲಿ ಕ್ರೆಡಿಟ್ ಆಗತ್ತಾ. ಓಕೆ, ಅಡ್ವಾನ್ಸ್ ಪೇಯ್ಡ್ ಅಂತ ಹೇಳಿದ ಹೊತ್ನಾಗ ಕ್ಯಾಶ್ ಅಡ್ವಾನ್ಸ್ ಪೇಯ್ಡ್ ಅಂತ ಹೆಂಗೆ ಬರೀತಿರಲ್ಲ, ಆ ಹೊತ್ನಾಗ ನಿಮ್ಮ ಜರ್ನಲ್ ಎಂಟ್ರಿ ಏನಿರ್ತೈತಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕನ್ಸೈನಿ ಅಂತಿರತ್ತ. ಓಕೆ, ಹಂಗಾದ್ರೆ ಕನ್ಸೈನಿ ಅಕೌಂಟಿಗೆ ಬೈ ಸೈಡಾಗಿ ಕ್ಯಾಶ್ ಅಂತ ಹೇಳಿ ಬರೋದು, ಅಡ್ವಾನ್ಸ್ ಅಂತ ಬರೆದಿರ್ತೀರಿ. ಇಲ್ಲಿ ಏನಾಗೈತಿ ಅಂತಂದ್ರೆ ಇಲ್ಲಿ ಬಿಲ್ಲನ್ನು ಬಿಲ್ ಆಫ್ ಎಕ್ಸ್ಚೇಂಜ್ ಬರೆದಿದ್ದೈತಿ ಎಕ್ಸ. ಓಕೆ, ಅದಕ್ಕೆ ಏನು ಮಾಡ್ತೀರಿ ಅಂತಂದ್ರೆ ಕನ್ಸೈನಿ ಅಕೌಂಟಿಗೆ ಬೈ ಸೈಡ್ ಬೈ ಬಿಲ್ಸ್ ರಿಸೀವೇಬಲ್ ಅಂಥೇಳಿ 6000 ಬರಿತೀರಿ. ಕನ್ಸೈನಿ ಅಕೌಂಟ್ ದಟ್ ಈಸ್ ವೈಸ್ ಅಕೌಂಟ್ ಅಂತೇನು ಬರೆದಿರ್ತಿರಲ್ಲ ಅದ್ರೊಳಗೆ. ವಿಚ್ ದ ಲ್ಯಾಟರ್ ಎಕ್ಸೆಪ್ಟೆಡ್ ದ ಬಿಲ್ ವಾಸ್ ಡಿಸ್ಕೌಂಟೆಡ್ ಇನ್ ದ ಬ್ಯಾಂಕ್ ಫಾರ್ rupees 5900 ಅಂತ ಹೇಳ್ಯಾರ. ಇದೇನು 6000 ಐತಲ್ಲ, 5900ಗೆ ಡಿಸ್ಕೌಂಟ್ ಮಾಡ್ಸೋಣ ಎಕ್ಸ್. ಓಕೆ, ಹಣದ ಅವಶ್ಯಕತೆ ಇರ್ಬೋದು, ಆ ಹೊತ್ನಾಗ ಇದನ್ನು ಡಿಸ್ಕೌಂಟ್ ಮಾಡಿರ್ತಾನೆ. ಬ್ಯಾಂಕ್ ನಾವು ಕಮಿಷನ್ ತೊಗೋತಾನೆ 100. ಸೊ ಸಮ್ಟೈಮ್ಸ್ ವಿ ರೈಟ್ 100 rupees ದಟ್ ಈಸ್ ಡಿಸ್ಕೌಂಟ್ ಆನ್ ಬಿಲ್ ಏನೈತಿ ಅಂತಂದ್ರೆ ಕನ್ಸೈನ್ಮೆಂಟ್ ಅಕೌಂಟಿಗೆ ಟು ಡಿಸ್ಕೌಂಟ್ ಆನ್ ಬಿಲ್ ಅಂತ ಹೇಳಿ ಡೆಬಿಟನ್ನು ಹಾಕ್ತೇವೆ. ಕೆಲವೊಂದು ಪ್ರಾಬ್ಲಮ್ಸ್ ಒಳಗೆ ಅದನ್ನು ಬಿಟ್ಟೂ ಬಿಟ್ಟಾರ.
ನೀವು ಇದನ್ನು ಡೆಬಿಟ್ ಹಾಕಿದ್ರಿ 100 ರೂಪೀಸ್ ಏನಾಗ್ತೈತಿ ಅಂತಂದ್ರೆ ಕಡಿಮೆ ಬರತ್ತೆ ಪ್ರಾಫಿಟ್ ನಿಮ್ಮದು. ಅದನ್ನು ಬಿಟ್ರಿ ಅಂತಂದ್ರೆ 100 ರೂಪೀಸ್ ಹೆಚ್ಚು ಬರುತ್ತೆ ಅಷ್ಟೇ. ಅದಷ್ಟು ಡಿಫ್ರೆನ್ಸ್ ಆಗ್ತೈತಿ. ಇನ್ ದಿಸ್ ಪ್ರಾಬ್ಲಮ್ ಐ ಆಮ್ ಡೆಬಿಟಿಂಗ್ 100 ರೂಪೀಸ್ ಡಿಸ್ಕೌಂಟ್ ಆನ್ ಬಿಲ್ ಟು ಕನ್ಸೈನ್ಮೆಂಟ್ ಅಕೌಂಟ್. ನಾ ಕನ್ಸಿಡರ್ ಮಾಡಿ ಅದನ್ನು ಪ್ರಾಬ್ಲಮ್ ಬಿಡಿಸಾಕತ್ತೇನೆ. ಯಾಕಂದರೆ ಇಲ್ಲಿ ನಮ್ದು 100 ರೂಪಾಯಿ ನುಕ್ಸಾನ್ ಆಗೈತಲ್ಲ, ಅದಕ್ಕೆ ಸಂಬಂಧ ನಾನು ಅದನ್ನು ಕನ್ಸೈನ್ಮೆಂಟ್ ಅಕೌಂಟಿಗೆ ಡೆಬಿಟ್ ಹಾಕಾಕತ್ತೇನೆ. ನೆಕ್ಸ್ಟ್ ಲೈನ್, X received an account sales from Y, from which it appeared that 136 radios were sold at rupees 600. ಅಕೌಂಟ್ ಸೇಲ್ಸ್ ಪ್ರಿಪೇರ್ ಮಾಡಿಕೊಟ್ಟಾನ ಕನ್ಸೈನಿ, ದಟ್ ಈಸ್ Y. ಅದರೊಳಗೆ ಡೀಟೇಲ್ಸ್ ಏನು ಕೊಟ್ಟಾನ ಅಂದ್ರೆ 136 ರೇಡಿಯೋಸ್ ವೇರ್ ಸೋಲ್ಡ್ ಆಟ್ 600 ಅಂತ ಹೇಳ್ಯಾರ. ಫಾರ್ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗೈತಿ. 20 ರೇಡಿಯೋಸ್ ಆಟ್ 640 ಈಚ್ ಟು ಸೇನ್ ಆ್ಯಂಡ್ ಕಂಪ್ನಿ ಅಂತ ಹೇಳ್ಯಾರ. ಆನ್ ಕ್ರೆಡಿಟ್ ಸೇಲ್ಸ್ ಆಗೈತಿ 20 ರೇಡಿಯೋಸ್ ಆಟ್ ದ ರೇಟ್ ಆಫ್ 640. ಓಕೆ, ಆಮೇಲೆ ಆ್ಯಂಡ್ ವೈ ಟುಕ್ 4 ರೇಡಿಯೋಸ್ ಆಟ್ 600 ಈಚ್ ಫಾರ್ ಹೀಸ್ ಓನ್ ಯೂಸ್ ಅಂತ ಹೇಳಾಕತ್ತಾರ. ಇವನ್ ದೋ ಕನ್ಸೈನಿ ಈಸ್ ಯೂಸಿಂಗ್ ದೋಸ್ ರೇಡಿಯೋ, ಇದನ್ನು ನಾವು ಸೇಲ್ಸ್ ಅಂಥೇಳಿ ಕನ್ಸಿಡರ್ ಮಾಡಾಕತ್ತೇವಿ. ಓಕೆ, ಸೇಲ್ಸ್ ಒಳಗೆ ಏನೇನೈತಿ, ಒಂದು ಕ್ಯಾಶ್ ಬೇಸಿಸ್ ಐತಿ 136 ರೇಡಿಯೋಸಕ್ಕೆ. 20 ರೇಡಿಯೋಸಕ್ಕೆ ಏನೈತಿ ಅಂತಂದ್ರೆ ಕ್ರೆಡಿಟ್ ಸೇಲ್ಸ್ ಐತಿ ಸೇನ್ ಆ್ಯಂಡ್ ಕಂಪ್ನಿಗೆ. ಆಮೇಲೆ ಓನ್ ಯೂಸಕ್ಕೆ 4 ರೇಡಿಯೋಸ್ ಏನಿದು ಮಾಡಾಕತ್ತಾರಲ್ಲ ಅದನ್ನು ನಾವು ಏನಂತ ತೊಗೊಳಕತ್ತೇವಿ ಅಂತಂದ್ರೆ ಆ್ಯಸ್ ಅ ಸೇಲ್ ಅಂತ ಹೇಳಿ ತೊಗೊಳಕತ್ತೇವಿ. ಸೊ ಸೇಲ್ ಪ್ರೊಸೀಡ್ ಏನಾಗ್ತೈತಿ ಅಂತಂದರೆ ಇಲ್ಲೇ ಸೇಲ್ ಪ್ರೊಸೀಡ್ ಕನ್ಸೈನ್ಮೆಂಟ್ ಅಕೌಂಟಿಗೆ ಕ್ರೆಡಿಟ್ ಸೈಡ್ ಬರೀತೀರಿ ಕನ್ಸೈನಿ ಅಕೌಂಟ್ ಬೈ ಕನ್ಸೈನಿ ಅಕೌಂಟ್ ಅಂಥೇಳಿ ಇದು ಡೀಟೇಲ್ಸ್ ಅಷ್ಟನ್ನು ಬರಿಬೇಕು. ಇದಷ್ಟು ಡೀಟೇಲ್ಸನ್ನು ಬರಿಬೇಕೈತಲ್ಲೇ. ಓಕೆ, ಸೊ ನೆಕ್ಸ್ಟ್, Y has spent for advertisement rupees 600, rent and taxes 1000. ಅಂದರೆ ಇಲ್ಲಿ ಕನ್ಸೈನಿ ಎಕ್ಸ್ಪೆನ್ಸಸ್ ಅದಾವ, ಅಡ್ವರ್ಟೈಸ್ಮೆಂಟಿಗೆ ರೆಂಟ್ ಆ್ಯಂಡ್ ಟ್ಯಾಕ್ಸಿಗೆ ಟೋಟಲ್ 1600 ಐತಿ. ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಕನ್ಸೈನಿ ಅಕೌಂಟ್ ಅಂದ ಇನ್ ಬ್ರ್ಯಾಕೆಟ್ ಎಕ್ಸ್ಪೆನ್ಸಸ್ ಅಂತೇಳಿ ಹೇಳ್ತೀರಿ ನೀವು. ಇದನ್ನು ಟೋಟಲ್ ಬರಿಬೇಕೈತಿ. ಹಂಗೆ ಕನ್ಸೈನಿ ಅಕೌಂಟಿಗೆ ಬೈ ಸೈಡ್ ಏನಂತ ಬರಿತೀರಿ ಅಂದರೆ ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ 1600 ಬರಿತೀರಿ. ಆ್ಯಂಡ್ ಚಾರ್ಜ್ ಕಮಿಷನ್ ಆ್ಯಟ್ 5%. ಕಮಿಷನ್ 5% ಐತಿ. ಡೆಲ್ ಕ್ರೇಡರ್ ಕಮಿಷನ್ ಆ್ಯಟ್ 1%. ಸೊ ಆಲ್ ಟುಗೆದರ್ ಎಷ್ಟು ಬಂತು, 6% ಕಮಿಷನ್ನ ನಾವು ಕನ್ಸೈನಿಗೆ ಕೊಡಾಕತ್ತೇವಿ. ಸೊ ಎಂಟ್ರಿ ಏನು ಬರತ್ತಲ್ಲೇ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಕನ್ಸೈನಿ ಅಕೌಂಟ್ ಇನ್ ಬ್ರ್ಯಾಕೆಟ್ ಕಮಿಷನ್ ಅಂತ ಹೇಳಿ ಬರೀಬೇಕಲ್ಲೇ. ಆನ್ ಗ್ರಾಸ್ ರಿಸೀಟ್ ಅಂದರೆ ಎದ್ರ ಮೇಲೆ ಕ್ಯಾಲ್ಕುಲೇಷನ್ ಐತಿದು, ಗ್ರಾಸ್ ರಿಸೀಟ್ಸ್ ಅಂದರೆ ಏನು, ಸೇಲ್ ಪ್ರೊಸೀಡ್ ಮೇಲೆ ಮಾಡಾಕತ್ತೇವಿ. ದ ಬ್ಯಾಲೆನ್ಸ್ ಅಮೌಂಟ್ ವಾಸ್ ರೆಮಿಟೆಡ್ ಬೈ ಬ್ಯಾಂಕ್ ಡ್ರಾಫ್ಟ್ ಅಂತ ಹೇಳ್ಯಾರ. ಅಂದ್ರೆ ಅಮೌಂಟ್ ಏನು ಡಿಫ್ರೆನ್ಸ್ ಐತಲ್ಲ ಅದನ್ನು ಯಾವಾಗ ಪೇ ಬ್ಯಾಕ್ ಮಾಡ್ತೀರಿ ಆ ಹೊತ್ನಾಗ ಇದನ್ನು ಬೈ ಬ್ಯಾಂಕ್ ಅಂತ ಹೇಳಿ ಬರಿಬೇಕೈತೆ ಅಷ್ಟ. ಓಕೆ, ಪ್ರಿಪೇರ್ ದ ಕನ್ಸೈನ್ಮೆಂಟ್ ಅಕೌಂಟ್ ಆ್ಯಂಡ್ ಕನ್ಸೈನೀಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ದ ಕನ್ಸೈನರ್ ಆ್ಯಂಡ್ ಕನ್ಸೈನರ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ದ ಕನ್ಸೈನಿ ಅಂತ ಹೇಳಿ ಹೇಳಿದ್ದಾರೆ. ಕನ್ಸೈನಿ ಅಕೌಂಟ್ನು ಕನ್ಸೈನರ್ಸ್ ಬುಕ್ ಒಳಗೆ ಕನ್ಸೈನ್ಮೆಂಟ್ ಅಕೌಂಟ್ ಕನ್ಸೈನಿ ಅಕೌಂಟ್ ಪ್ರಿಪೇರ್ ಮಾಡೋದೈತಿ. ಆಮೇಲೆ ಕನ್ಸೈನಿ ಬುಕ್ ಒಳಗೆ ಕನ್ಸೈನರ್ನ ಬುಕ್ ಅಕೌಂಟ ಪ್ರಿಪೇರ್ ಮಾಡಬೇಕೈತಿ. ಫಸ್ಟಿಗೆ ಏನೈತಿ, ಇನ್ ದ ಬುಕ್ಸ್ ಆಫ್ ದ ಕನ್ಸೈನರ್ ಪ್ರಿಪೇರ್ ಮಾಡೋಣ ಅಂತ. ಇನ್ ದ ಬುಕ್ಸ್ ಆಫ್ consignor, that is X's book. Consignment to Y of Calcutta account. ಸೊ ಫಸ್ಟ್ ಎಂಟ್ರಿ ಏನೈತಿ, ಕನ್ಸೈನ್ಮೆಂಟ್ ಕಳ್ಸಿದ್ದು ಬರಿಬೇಕೈತಿ. ಓಕೆ, ಕನ್ಸೈನ್ಮೆಂಟ್ ಕಳ್ಸಿದ್ದೈತಿ 200 ರೇಡಿಯೋಸ್ ಆ್ಯಟ್ 400 ಈಚ್. ಎಂಟ್ರಿ ಏನು ಬರುತ್ತೆ, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಅಕೌಂಟ್ 200 radios at rupees 400. ಸೊ ಅಮೌಂಟ್ ಎಷ್ಟು ಬಂತು,
80,000. ಓಕೆ, ಇಟ್ ಈಸ್ ದ ಫಸ್ಟ್ ಎಂಟ್ರಿ. ನಿಮಗೆ ಅಕೌಂಟ್ ಅಷ್ಟು ಪ್ರಿಪೇರ್ ಮಾಡಂದಾರ, ಜರ್ನಲ್ ಎಂಟ್ರೀಸ್ ಅಲ್ಲ. ನಾನು ಜರ್ನಲ್ ಎಂಟ್ರೀಸೂ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟಿನಿ ಅಲ್ಲೇ, ಈಸಿಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂಥೇಳಿ. ಓಕೆ, ನೆಕ್ಸ್ಟ್ ಏನೈತಿ ಅಂತಂದ್ರೆ, ಕನ್ಸೈನರ್ ಇನ್ಕರ್ಡ್ ದ ಎಕ್ಸ್ಪೆನ್ಸಸ್ ಫಾರ್ ಪ್ಯಾಕಿಂಗ್ 400, ಫ್ರೈಟ್ 1000 ಆ್ಯಂಡ್ ಇನ್ಶೂರೆನ್ಸ್ 600. ಇದರ ಎಂಟ್ರಿ ಏನೈತಿ, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಂತ ಬರುತ್ತೆ. ಅಂದರೆ ಕನ್ಸೈನ್ಮೆಂಟ್ ಅಕೌಂಟಿಗೆ ಟು ಕ್ಯಾಶ್ ಅನ್ಬೇಕಿಲ್ಲ. ದಿಸ್ ಎಕ್ಸ್ಪೆನ್ಸಸ್ ಇಸ್ ಇನ್ಕರ್ಡ್ ಬೈ ಕನ್ಸೈನರ್, ಅದಕ್ಕೆ ಕ್ಯಾಶ್ ಅಂತ ಬರಾಕತ್ತೈತಿ. ಓಕೆ, ಪ್ಯಾಕಿಂಗ್ ಆ್ಯಂಡ್ ಫಾರ್ವರ್ಡಿಂಗ್ ಅಮೌಂಟ್ ಎಷ್ಟದ, ₹400. ಫ್ರೈಟ್ 1000. and insurance 600. Total 2000. Okay, next entry. X drew 3 months bill for 6,000 on Y. So ಇದನ್ನ ಎಲ್ಲಿ ಬರೆಯಕತ್ತೇವಿ, ಕನ್ಸೈನಿ ಅಕೌಂಟ್ನಾಗ ಬೈ ಸೈಡ್ ಬರೆಯಕತ್ತೇವಿ. ಕನ್ಸೈನಿ ಅಕೌಂಟ್ that is Y's account. By bills receivable. ಇಲ್ಲೇ ಬಿಲ್ಸ್ ಬರೆದಾರ ಅಂದಮೇಲೆ ಬಿಲ್ಸ್ ಅಷ್ಟು ಬರೆಯಾಕತ್ತೇವೆ ನಾವು. ಯೂಶ್ವಲಿ ಏನೈತಿ, ಅಡ್ವಾನ್ಸ್ ಪೇಮೆಂಟ್ ಇರತ್ತೆ ಕ್ಯಾಶ. ಕನ್ಸೈನಿದಿಂದ ಕನ್ಸೈನರ್ಗೆ ಅಡ್ವಾನ್ಸ್ ಪೇಮೆಂಟ್ ಇರತ್ತೆ. ಆ ಹೊತ್ನಾಗ ಅದನ್ನು ಕ್ಯಾಶ್ದೊಳಗೆ ಕೊಟ್ಟಿದ್ರು, ಬೈ ಕ್ಯಾಶ್ ಅಂತ ಬರ್ದಿರ್ತೀರಿ. ಇನ್ ಬ್ರ್ಯಾಕೆಟ್ ಅಡ್ವಾನ್ಸ್ ಬರ್ದಿರ್ತೀರಿ. ಚೆಕ್ ಕೊಟ್ಟಿದ್ರು ಅಂತಂದ್ರೆ ಬೈ ಬ್ಯಾಂಕ್ ಅಂತ ಬರೀತೀರಿ, ಅಡ್ವಾನ್ಸ್ ಅಂತೇಳಿ ಇನ್ ಬ್ರ್ಯಾಕೆಟ್ ಒಳಗೆ ಬರ್ದಿರ್ತೀರಿ. ಅದನ್ನು ಇಲ್ಲೇನಾಗೈತಿ, ಬಿಲ್ ಡ್ರಾ ಮಾಡ್ಯಾರ ಅಂದಮೇಲೆ ಬಿಲ್ಸ್ ರಿಸೀವೇಬಲ್ ಬರ್ದಿರಿ ಅಷ್ಟ. ಓಕೆ, ಇದಾಯಿತು. ಬಿಲ್ಸ್ ರಿಸೀವೇಬಲ್ 6,000. ನೆಕ್ಸ್ಟ್ ಜರ್ನಲ್ ಎಂಟ್ರಿ. ವಿಚ್ ದ ಲ್ಯಾಟರ್ accepted the bill was discounted in the bank for ₹5,900 ಅಂತ ಹೇಳ್ಯಾರ. ಅಂದರೆ ಡಿಸ್ಕೌಂಟ್ ಆಗೈತಿ. 6,000 ಒಳಗೆ 5,900 ತೆಗೆದ್ರಿ ಅಂದರೆ ಎಷ್ಟಾಯ್ತು, ₹100 ಆಯಿತು. ಇದನ್ನು ಎದಕ್ಕೆ ಡೆಬಿಟ್ ಹಾಕಾಕತ್ತೇವಿ, ಕನ್ಸೈನ್ಮೆಂಟ್ ಅಕೌಂಟಿಗೆ. ಓಕೆ, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಡಿಸ್ಕೌಂಟ್ ಆನ್ ಬಿಲ್. $100. Okay, next, X received an account sales from Y from which it appeared that 136 radios. ಇದು ಸೇಲ್ ಪ್ರೊಸೀಡ್ದ ನಾವು ಏನೈತಿ ಡೀಟೇಲ್ಸ್ ಬರಿಬೇಕೈತಿ. ಇಲ್ಲಿ ಇನ್ ಡೀಟೇಲ್ ಒಳಗೆ ಬರಿಬೇಕೈತಿ. ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಮತ್ತು ಓನ್ ಯೂಸ್ದ. ಓಕೆ, ಸೊ ಕನ್ಸೈನ್ಮೆಂಟ್ ಅಕೌಂಟದ ಬೈ ಸೈಡ್. ಯಾಕಂತಂದರೆ ಇದು ಎಂಟ್ರಿ ಏನು ಬರುತ್ತೆ ಅಂತಂದ್ರೆ, ಕನ್ಸೈನೀಸ್ ಅಕೌಂಟ್ ಡೆಬಿಟ್ ಟು ಕನ್ಸೈನ್ಮೆಂಟ್ ಅಂತ ಹೇಳಿ ಬಂದಿರ್ತೈತಿ. ಕನ್ಸೈನಿ ಅಕೌಂಟಿಗೆ ಡೆಬಿಟ್ ಸೈಡ್ ಬರೆಯಾಕತ್ತೀರಿ ಅಂತಂದ್ರೆ, ಕನ್ಸೈನ್ಮೆಂಟ್ ಅಕೌಂಟಿಗೆ ಕ್ರೆಡಿಟ್ ಸೈಡ್ ಬರೀತೀರಿ. ಬಾಯ್ ವೈಸ್ ಅಕೌಂಟ್. ಓಕೆ, ಕ್ಯಾಶ್ ಸೇಲ್ಸ್ 136 radios at the rate of 600. radios at the rate of 640. 4 radios at the rate of 600. ಇದು 20 ರೇಡಿಯೋಸ್ ಏನೈತಿ, ಸೇನ್ ಆ್ಯಂಡ್ ಕಂಪ್ನಿ ಕೊಟ್ಟದ್ದೈತಿ. ಕ್ರೆಡಿಟ್ ಸೇಲ್ಸ್ ಐತಿದ. ಓಕೆ, ಅದಕ್ಕೆ ಕ್ರೆಡಿಟ್ ಸೇಲ್ಸ್ ಇದ್ದದಕ್ಕೆ ನೇಮ್ ಆಫ್ ದ ಪಾರ್ಟಿ ಬರೆಯಾಕತ್ತೇವಿ. ಆ್ಯಂಡ್ ಫಾರ್ ಓನ್ ಯೂಸ್. ಓನ್ ಯೂಸ್ ಇದ್ರು ಸುದೇಕ ನೀವು ಕನ್ಸೈನರ್ ಅದೀರಿ, ನಾನು ಕನ್ಸೈನಿ ಅದೇನಿ ಅಂತಂದ್ರೆ, ನಾನು ನನ್ನ ಯೂಸಿಗೆ 4 ರೇಡಿಯೋಸ್ ಯೂಸ್ ಮಾಡ್ತೇನೆ ಅಂದ್ರೆ ನೀವು ನನ್ನ ಕಡೆ ರೊಕ್ಕ ವಸೂಲು ಮಾಡಲಾರ್ದ ಬಿಡ್ತೀರಿ, ಮಾಡತ್ತೀರಲ್ಲೇ. ಅದ್ರ ಸಂಬಂಧ ಏನೈತಿ ಅಂತಂದರೆ ಇದನ್ನು ಸೇಲ್ ಅಂಥೇಳಿ ಕನ್ಸಿಡರ್ ಮಾಡ್ತೇವೆ ನಾವಲ್ಲಿ. ಓಕೆ,
this becomes 81,600. Second is 12,800 and 2,400. Total of this is 96,800. So consignee account ige debit to consignment account. Consignment to Calcutta. Yes, to 96,800. Okay, 96,800. Next, Y paid for advertisement 600, rent and taxes 1,000. Y has incurred expenses for advertisement and rent and taxes, so it is debited to consignment account. As you have to pay to consignee, so ಅದಕ್ಕೇನೈತಿ ಅಂದ್ರೆ ಟು ಕನ್ಸೈನಿ ಅಂಥೇಳಿ ಬರೀತೀರಿ ಇಲ್ಲಿ. ದಟ್ ಈಸ್ ಟು ವಾಯ್ ಅಂಥೇಳಿ. ಕನ್ಸೈನಿ ಅಕೌಂಟ್ ಅಂತ ಬರೀತೀರಿ ಅಂದ್ರೆ ಇಲ್ಲಿ ಕನ್ಸೈನಿ ಹೆಸರು ಏನೈತಿ ವಾಯ್ಸ್ ಅಕೌಂಟ್. ಕನ್ಸೈನಿ ಹೆಸರು ಏನೈತಿ ವಾಯ್ ಅಂತೈತಿ. ಎದಕ್ಕೆ ಕೊಟ್ಟನವ? ಒಂದು ಅಡ್ವರ್ಟೈಸ್ಮೆಂಟ, ಇನ್ನೊಂದು ಅಮೌಂಟ ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ರೆಂಟ್ ಆ್ಯಂಡ್ ಟ್ಯಾಕ್ಸಸ್. Advertisement is 600, rent and taxes is 1,000. Total is 1,600. 1,600. ಓಕೆ, ಡೆಬಿಟ್ ಹಾಕಿದ್ರಿ. ಹಂಗಾದ್ರೆ ಕನ್ಸೈನಿ ಅಕೌಂಟಿಗೆ ಯಾವ ಸೈಡ್ ಬರುತ್ತಿದ್ದು? ಬಾಯ್ ಕನ್ಸೈನ್ಮೆಂಟ್ ಟು ಕಲ್ಕತ್ತಾ ಅಕೌಂಟ್ 1,600. ಓಕೆ, ನೆಕ್ಸ್ಟ್ ಕನ್ಸೈನ್ಮೆಂಟ್ ಅಕೌಂಟಿಗೆ ಡೆಬಿಟ್ ಹಾಕೋದೇನೈತಿ? ಟು ಕನ್ಸೈನಿ ಐತಿ ಮತ್ತು ಟು ವೈಸ್ ಅಕೌಂಟ್, ದಟ್ ಈಸ್ ಕನ್ಸೈನಿ ಅಕೌಂಟ್. ಇದು ಎಕ್ಸ್ಪೆನ್ಸಸ್ ಐತಿ. ಓಕೆ, ಇದು ಎಕ್ಸ್ಪೆನ್ಸಸ್ ಐತಿ. ಇದೇನೈತಿ? ಕಮಿಷನ್ ಐತಿ. ಕಮಿಷನ್ನ ಎರಡು ಟೈಪದ್ದು ಐತಿ. ಒಂದು ಕಮಿಷನ್ ಐತಿ, ಇನ್ನೊಂದು ಡೆಲ್ ಕ್ರೆಡರ್ ಐತಿ. 5% ಪ್ಲಸ್ 1% ಈಸ್ ಈಕ್ವಲ್ ಟು 6% ಆನ್ ಎದ್ರ ಮೇಲೆ ಮಾಡಾಕತ್ತೀರಿ? 96,800. ಓಕೆ, ಗ್ರಾಸ್ ರಿಸಿಟ್ಸ್ ಅಂತ ಹೇಳ್ಯಾರ 96,800. ಸೊ ಇಟ್ ಕಮ್ಸ್ 5,808. Again here in consignee's account, credit side by consignee, consignment to Calcutta. ಇದು ಎದ್ರದೈತಿ? ಕಮಿಷನ್ ಐತಿ. ಕಮಿಷನ್ ಆ್ಯಂಡ್ ಡೆಲ್ ಕ್ರೆಡರ್ ಕಮಿಷನ್. ಓಕೆ, 5,808. ಆಯಿತಾ? ದ ಬ್ಯಾಲೆನ್ಸ್ ಅಮೌಂಟ್ ವಾಸ್ ರೆಮಿಟೆಡ್ ಬೈ ಬ್ಯಾಂಕ್ ಡ್ರಾಫ್ಟ್ ಅಂತ ಹೇಳ್ತೀವಿ. ಆವತ್ನಾಗ ಇಲ್ಲೇ ಈ ಸೇಲ್ ಪ್ರೊಸೀಡದಿಂದ ಇವು ಅಮೌಂಟ್ಸ್ ಅದಾವಲ್ಲ ಡಿಡಕ್ಟ್ ಮಾಡ್ತೇವೆ ಕ್ರೆಡಿಟ. ಯಾಕಂದ್ರೆ ಡೆಬಿಟ್ ಸೈಡ್ ಟೋಟಲ್ ಹೆಚ್ಚಿರ್ತೈತಿ. ಉಳಿದದ್ದು ಅಮೌಂಟ್ ನೀವು ಅಲ್ಲಿ ಏನೈತಿ ಅಂತಂದ್ರೆ ಕನ್ಸೈನರ್ ಕಳಿಸ್ಬೇಕಿರ್ತೈತಿ. ಕನ್ಸೈನಿ ಇದು ಬರ್ತಕ್ಕಂಥ ಅಮೌಂಟ್ ಐತಿ, ಅದು ಬ್ಯಾಂಕ್ ಥ್ರೂ ಬರ್ತೈತಿ ಅಂತ ಅಂದ್ಕೊಳ್ಳೆ ಬಾಯ್ ಬ್ಯಾಂಕ್ ಅಂಥೇಳಿ ಡಿಫ್ರೆನ್ಸ್ ತೆಗಿತೀವಿ. ಬಟ್ ಬಿಫೋರ್ ಕ್ಲೋಸಿಂಗ್ ದಿಸ್ ಅಕೌಂಟ್ ವಿ ಹ್ಯಾವ್ ಟು ಕ್ಲೋಸ್ ದಿಸ್ ಅಕೌಂಟ್, ಕನ್ಸೈನ್ಮೆಂಟ್ ಅಕೌಂಟ್. ಕನ್ಸೈನ್ಮೆಂಟ್ ಅಕೌಂಟ್ ಕ್ಲೋಸ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಡೆಬಿಟ್ ಹಾಕೋ ಅಮೌಂಟ ಎಲ್ಲ ಮುಗಿದಾವ. ಆದರೆ ಕ್ರೆಡಿಟ್ ಸೈಡ್ ನೋಡ್ರಲ್ಲೇ ನಿಮಗೆ ಬಂದದ್ದು ರೇಡಿಯೋಸ್ ಎಷ್ಟು ಅದಾವ? 200 ಅದಾವ. ಆದರೆ ಇಲ್ಲಿ ನೀವು ಸೇಲ್ ಮಾಡಿದ್ದು ಎಷ್ಟೈತಿ? 136 + 20 + 4 ಐತಿ.
ಅಂದ್ರೆ ಟೋಟಲಿ ಎಷ್ಟಾಗ್ಯಾವ 160 ರೇಡಿಯೋಸ್ ಅಷ್ಟೇ ಸೇಲ್ ಆಗ್ಯಾವ. ಇನ್ನೂ 40 ರೇಡಿಯೋಸ್ ನಿಮ್ಮ ಹಂತಕ್ಕೆ ಅದಾವ. ಅದಕ್ಕೆ ಈಗ ನೀವೇನು ಮಾಡಬೇಕು ಅಂತಂದರೆ ಇಲ್ಲೇ ಕ್ರೆಡಿಟ್ ಸೈಡ್ ಅಂದರೆ ಅನ್ಸೋಲ್ಡ್ ಗುಡ್ಸ್ ಅಂದರೆ ಏನಂತೀವಿ ನಾವು ಸ್ಟಾಕ್ ಅಂತ ಹೇಳ್ತೇವಲ್ಲ, ಅದಕ್ಕೆ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ಅನ್ಬೇಕಿಲ್ಲ. ಓಕೆ, ಕನ್ಸೈನ್ಮೆಂಟ್ ಸ್ಟಾಕ್ ಇಟ್ ಈಸ್ ಫಾರ್ 40 ರೇಡಿಯೋಸ್. ಫಾರ್ 40 ರೇಡಿಯೋಸ್ ಅಮೌಂಟ್ ಎಷ್ಟು ಬರಿಬೇಕೀಗ? 400 ಬರಿತಿರೋ ಮತ್ತೇನಾರ ಬರಿತಿರೋ? 400 ಬರೆಯೋದೈತೆ ನಮಗೆ. ಆದ್ರೆ ಇಲ್ಲಿ ಏನಾಗೈತಿ ಅಂದ್ರೆ ಕನ್ಸೈನರ್ ಈ 200 ರೇಡಿಯೋಸನ್ನು ಕಳಿಸ್ತಿರ್ಬೇಕಾದ್ರೆ 2000 ರುಪೀಸ ಎಕ್ಸ್ಪೆನ್ಸಸ್ಸನ್ನು ಇನ್ಕರ್ ಮಾಡೋಣ. ಓಕೆ, ದಿಸ್ 2000 ಈಸ್ ಫಾರ್ 200 ರೇಡಿಯೋಸ್. ಆದರೆ ನಿಮಗೆ ಸೇಲ್ ಆಗ್ಯಾವ 160, 40 ಅನ್ಸೋಲ್ಡ್ ಅದಾವ. ಈ 40 ಅನ್ಸೋಲ್ಡದ್ದು 2000 ಎಕ್ಸ್ಪೆನ್ಸಸ್ ಅಂತ ನಾವು ಹೇಳಕ್ಕೆ ಬರೋಂಗಿಲ್ಲ. 40 ರೇಡಿಯೋಸಿಗೆ ಈ 2000 ಎಕ್ಸ್ಪೆನ್ಸಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಇಂಡಿವಿಜುವಲ್ ಎಷ್ಟು ಸೇಲ್ ಆಗೈತಲ್ಲ ಅಷ್ಟರ ಮೇಲೆ ನಾವು ಈ ಎಕ್ಸ್ಪೆನ್ಸಸ್ಸನ್ನು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ, ಅದನ್ನು ಅಸೈನ್ ಮಾಡಬೇಕಾಗತ್ತೆ. ಅದಕ್ಕೆ ಕನ್ಸೈನ್ಮೆಂಟ್ ಸ್ಟಾಕದು ವ್ಯಾಲ್ಯೂ ಏನೈತಲ್ಲ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲ. ಓಕೆ, ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಸ್ಟಾಕ್, ದಟ್ ಈಸ್ consignment stock. Cost price of 40 radios at the rate of 400. It is 16,000. Okay, 16,000. 40 into 400. Add proportionate non-recurring expenses. Proportionate non-recurring expenses ಅಂತ ಹೇಳ್ತೇವೆ. That is 200 ರೇಡಿಯೋಸಿಗೆ 2000 ಆಗೈತಿ ಅಂದ್ರೆ 40ಗೆ ಎಷ್ಟು. ಹಿಂಗೆ ಇದನ್ನಾರ ಪ್ರಪೋರ್ಷನೇಟ್ ಮಾಡ್ಕೊರಿ, ತ್ರೈಮಾಸಿಕ ಹಾಕೋರಿ. ಅದರ್ವೈಸ್ ಲೈಕ್ ದಿಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊರಿ. 200 ರೇಡಿಯೋಸ್ಗೆ 2000 ಆಗೈತಿ ಅಂದ್ರೆ 40ಗೆ ಎಷ್ಟು ಅಂತಾರ ಮಾಡ್ಕೊರಿ. ದೇರ್ ಫೋರ್ ಎಷ್ಟಾಯ್ತು ಅಂತಂದ್ರೆ 40 ಡಿವೈಡೆಡ್ ಬೈ 200 ಇಂಟು 2000 ಆಯ್ತು, 400 ಆಕತಿ. ಟೋಟಲ್ ವ್ಯಾಲ್ಯೂ ಆಫ್ ಸ್ಟಾಕ್ ಎಷ್ಟಾಯ್ತು? 16,400 ಆಯ್ತಲ್ಲ. 16,400. ಯು ಹ್ಯಾವ್ ಟು ರೈಟ್ ದಿಸ್ ಅಮೌಂಟ್ ಇನ್ ಕನ್ಸೈನ್ಮೆಂಟ್ ಅಕೌಂಟ್. ಕ್ರೆಡಿಟ್ ಸೈಡ್ ಬರಿಬೇಕೈತಿ ವ್ಯಾಲ್ಯೂ ಆಫ್ ಸ್ಟಾಕ್ ಅಂಥೇಳಿ. ಸೊ ವ್ಯಾಲ್ಯೂ ಆಫ್ ಸ್ಟಾಕ್ 16,400. ಈಗ ಏನೈತಿ ಅಂತಂದ್ರೆ ಕ್ರೆಡಿಟ್ ಸೈಡ್ ಟೋಟಲ್ನ ಮಾಡಿರಿ. 1,13,200 ಐತಿ. ಟೇಕ್ ಇಟ್ ಟು ದ ಡೆಬಿಟ್ ಸೈಡ್ 1,13,200. ಸೊ P&L ಅಕೌಂಟ್ ಪ್ರಾಫಿಟ್ 23,692 ಬರತ್ತಾ. ಇಟ್ ಈಸ್ ಟ್ರಾನ್ಸ್ಫರ್ಡ್ ಟು P&L ಅಕೌಂಟ್. ನಾವು ಕ್ಲೋಸ್ ದ consignee account, that is wise account. Debit side total barata 96,800. Take it to credit side 96,800. Difference amount 83,392. ಇದನ್ನು ಚೆಕ್ ಮುಖಾಂತರ ಕಳ್ಸಾಕತ್ತೀರಿ. ಸೊ ಬೈ ಬ್ಯಾಂಕ್ ಅಕೌಂಟ್ ಅಂಥೇಳಿ ಅಂತೀರಿ. 83,392 ಆಯಿತು. ಓಕೆ, ಇಟ್ ಈಸ್ ದ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್. ಈಗೇನೈತಿ ಅಂತಂದ್ರೆ ನೆಕ್ಸ್ಟ್ ಅಕೌಂಟ್ ನಾವು ಇನ್ ದ ಬುಕ್ಸ್ ಆಫ್ ಕನ್ಸೈನಿ ಬರೆಯಾಕತ್ತೇವೆ. ದಟ್ ಈಸ್ ವೈನ್ ಬುಕ್ ಒಳಗೆ ಎಕ್ಸ್ ಅಕೌಂಟ್, ದಟ್ ಈಸ್ ಕನ್ಸೈನರ್ ಅಕೌಂಟ್ ತೆಗಿತೇವೆ ನಾವು ಅಲ್ಲಿ. ಆ ಹೊತ್ನಾಗ ಏನು ಸೇಲ್ ಪ್ರೊಸೀಡ್ ಐತಲ್ಲ ನಮಗೆ ಕ್ಯಾಶನ್ನು ಕೊಡೋದೈತಿ ಅಂದಮೇಲೆ ಏನಾಗ್ತೈತಿ ಜರ್ನಲ್ ಎಂಟ್ರಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಎಕ್ಸ್ ಅಕೌಂಟ್, ದಟ್ ಈಸ್ ಕನ್ಸೈನರ್ ಅಕೌಂಟ್ ಅಂಥೇಳಿ ಹೇಳ್ತೇವೆ. ಸೇಲ್ ಪ್ರೊಸೀಡ್ ಎಷ್ಟಾಗೈತಿ? 96,800 ಬರೀತೀರಿ. ಫಸ್ಟ್ ಜರ್ನಲ್ ಎಂಟ್ರಿ ಇದು ಬರಾಕತ್ತೈತಿ. ನೆಕ್ಸ್ಟ್ ಏನೈತಿ ಅಂತಂದ್ರೆ ಬಿಲ್ ಡ್ರಾ ಮಾಡಿದ್ದೈತಿ. ಬಿಲ್ ಡ್ರಾ ಮಾಡಿದ್ದು ಏನೈತಿ ಅಂತಂದರೆ ಎಕ್ಸ್ ಅಕೌಂಟ್, ದಟ್ ಈಸ್ ಕನ್ಸೈನರ್ ಅಕೌಂಟ್ ಡೆಬಿಟ್ ಟು ಬಿಲ್ಸ್ ಪೇಯಬಲ್. ಅಲ್ಲೇ ಬಿಲ್ಸ್ ರಿಸೀವೇಬಲ್ ಆಗಿರ್ತೈತಿ. ಆದರೆ ಇಲ್ಲೇ ಇವು ಕನ್ಸೈನಿ ಅಕೌಂಟ್ ಒಳಗೆ ಬರೆಯಾಕತ್ತೀರಿ ಅಂದ್ರೆ ಅದು ಬಿಲ್ಸ್ ಪೇಯಬಲ್ ಆಗ್ತೈತಿ. ಸೊ ಬಿಲ್ಸ್ ಪೇಯಬಲ್ ಈಸ್ 6,000. ಅಮೌಂಟ್ಸ ಸೇಮ್ ಬರ್ತಾವೆ, ಅಕೌಂಟ್ ನೇಮ್ ಅಷ್ಟೇ ಚೇಂಜ್ ಆಗತ್ತಿಲ್ಲೇ. ಓಕೆ, ಡೆಬಿಟ್ ಇದ್ದದ್ದು ಕ್ರೆಡಿಟ್ ಬರೆಯಾಕತ್ತೀರಿ, ಕ್ರೆಡಿಟ್ ಇದ್ದದ್ದು ಡೆಬಿಟ್ ಬರೆಯಾಕತ್ತೀರಿ. ಓಕೆ, ಇಲ್ಲಿ ಸೇಲ್ ಪ್ರೊಸೀಡ್ ಐತಲ್ಲ, ಸೇಲ್ ಪ್ರೊಸೀಡ ಕನ್ಸೈನ್ಮೆಂಟ್ ಅಕೌಂಟ್ 96,800 ಅಂದ್ರಿ ಡೆಬಿಟ್ ಸೈಡ್ ಬರ್ದಿದ್ರಿ. ಇಲ್ಲೇನಾಗೈತಿ ಸೇಲ್ ಪ್ರೊಸೀಡ ಬೈ ಕ್ಯಾಶ್ ಅಂದರೆ ಯು ಆರ್ ಪೇಯಿಂಗ್ ಇಟ್ ಬ್ಯಾಕ್ ಟು ದ ಕನ್ಸೈನರ್. ಅದಕ್ಕೆ ಏನಾಗೈತಿ ಅಂತಂದ್ರೆ ಇದು ಕ್ಯಾಶ್ ಆಗೈತೆ ಅಷ್ಟೇ. ಓಕೆ, ಇಲ್ಲಿ ಕ್ರೆಡಿಟ್ ಸೈಡ್ ಬರ್ದದ್ದು ಅಮೌಂಟ್ಸ್ ಅಷ್ಟೂ ಇಲ್ಲದಾವ. ಅದರ ಅಕೌಂಟ್ ಇಲ್ಲಿ ಬಿಲ್ಸ್ ರಿಸೀವೇಬಲ್ ಐತಿ, ಇಲ್ಲಿ ಏನಾಗಕತ್ತೈತಿ ಬಿಲ್ಸ್ ಪೇಯಬಲ್ ಆಗಾಕತ್ತೈತಿ ಅಷ್ಟೇ. ಓಕೆ, ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಬೋರ್ನ್ ಬೈ ದ ಕನ್ಸೈನಿ, ಇಟ್ ಈಸ್ ಪೇಡ್ ಬೈ ಕನ್ಸೈನರ್ ಅಲ್ಲ, ಅದಕ್ಕೆ ಏನು ಮಾಡ್ತೀರಿ ಕನ್ಸೈನರ್ ಅಕೌಂಟಿಗೆ ಡೆಬಿಟ್ ಹಾಕಿರಿ ಟು ಕ್ಯಾಶ್ ಅಂಥೇಳಿ 1,600. ಓಕೆ, ಆಮೇಲೆ ಕನ್ಸೈನರ್ ಹ್ಯಾಸ್ ಪೇಡ್ ಕಮಿಷನ್ ಟು ದ ಕನ್ಸೈನಿ. ಅದಕ್ಕೆ ಇನ್ ದ ಬುಕ್ಸ್ ಆಫ್ ಕನ್ಸೈನಿ ಏನಾಗ್ತೈತಿ
ಎಕ್ಸ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಆಕತಿ, ಯಾಕಂದ್ರೆ ಇವು ಎಕ್ಸ್ಪೆನ್ಸಸ್ ಎಲ್ಲನೂ ಕನ್ಸೈನರ್ ಬಿಯರ್ ಮಾಡ್ಯಾನ ಅಂದಮೇಲೆ ಡೆಬಿಟ್ ಆಗಾಕತ್ತೈತಿಲ್ಲ ಅಷ್ಟು. ಅದಕ್ಕೆ ಏನೈತಿ ಅಂದ್ರೆ 5808 ಆಯ್ತು. ಬ್ಯಾಲೆನ್ಸ್ ಏನೈತಿ ಅಮೌಂಟ ಕನ್ಸೈನರ್ಗೆ ಪೇ ಆಗಬೇಕೈತಲ್ಲೇ 83,392 ಬ್ಯಾಲೆನ್ಸ್ ಸೆಂಟ್ ಟು ಬ್ಯಾಂಕ್ ಅಂತೇಳಿ ಆಗತ್ತ. ಸೊ ಕ್ಲೋಸ್ ದ ಅಕೌಂಟ್. ಕ್ರೆಡಿಟ್ ಸೈಡ್ ಟೋಟಲ್ ಹೆಚ್ಚಿರತ್ತ 96,800, ಟೇಕ್ ಇಟ್ ಟು ಡೆಬಿಟ್ ಸೈಡ್ 96,800 ಅಂತೇಳಿ ಡಿಫ್ರೆನ್ಸ್ ಅಮೌಂಟ್ ಇದೇನೈತಿ ಅಮೌಂಟ್ ಸೆಂಟ್, ದಟ್ ಈಸ್ ಬ್ಯಾಲೆನ್ಸ್ ಸೆಂಟ್ ಅಂತೇಳಿ ಬರೀತೀರಿ ಇನ್ ದ ಬುಕ್ಸ್ ಆಫ್ ಕನ್ಸೈನಿ. ಓಕೆ, hope you like the way of solving the consignment account. Please like, share, subscribe my channel for more videos on consignment account. Thank you.